ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 87ನೇ ಭಾಗ ಇದು. ಈ ಭಾಗದಲ್ಲಿ ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ಅವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 97ನೇದ್ದು, ವೈಷ್ಣವ ಪಾಠದಲ್ಲಿ 93ನೇದ್ದು, ಮತ್ತೆ 92ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, 90ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಅಲ್ಲಿ 102ನೇ ಶ್ಲೋಕದಿಂದ ಆರಂಭಿಸಿ ಮುಂದೆ ನಾವು ಇವತ್ತಿನ ಭಾಗವನ್ನು ನೋಡಬೇಕಾಗಿದೆ. ಶ್ಲೋಕ ಸಂಖ್ಯೆ 102 ಆಗಿರಬಹುದು ಅಥವಾ ಕೆಲವು ಬೇರೆ ಬೇರೆ ಪಾಠಗಳಲ್ಲಿ ವ್ಯತ್ಯಸ್ತವೂ ಆಗಿರಬಹುದು. ಕ್ರೋಧಾತ್ ದಾನಫಲಂ ಹಂತಿ, ಸ್ವರ್ಗಾತ್ ಲೋಭಾತ್ ಸ್ವರ್ಗಂ ನ ಗಚ್ಚತಿ, ನ್ಯಾಯವೃತ್ತಿರ್ಹಿ ತಪಸಾ ದಾನವಿತ್ ಸ್ವರ್ಗಮಶ್ನುತೆ ಅನ್ನೋ ಶ್ಲೋಕ ಸಮಾಪ್ತವಾಗಿತ್ತು. ನ ರಾಜಸೂಯೈ ಬಹುಭಿಃ ಇಷ್ಟ್ವಾ ವಿಪುಲ ದಕ್ಷಿಣೈ ನ ಚಾಶ್ವಮೇಧೈ ಬಹುಭಿಃ ಫಲಂ ಸಮಮಿದಂ ತವ ಅನ್ನುವಂಥ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಧರ್ಮ ಪುರುಷ ಆ ಬ್ರಾಹ್ಮಣನಿಗೆ ಪ್ರತ್ಯಕ್ಷನಾಗಿ, ನೀನು ಮಾಡಿದಂತಹ ಮಹಾ ಪುಣ್ಯ ಇದೆ, ಕೇವಲ ಒಂದು ಹಿಟ್ಟನ್ನು ದಾನ ಮಾಡಿ ನೀನು ಏನು ಗಳಿಸಿದ ಪುಣ್ಯ ಇದೆ, ಇದು ಅನೇಕ ರಾಜಸೂಯ ಯಾಗಗಳನ್ನು ಮಾಡಿದ ಫಲಕ್ಕಿಂತ ಹೆಚ್ಚಾಗಿದೆ, ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲಕ್ಕಿಂತ ಹೆಚ್ಚಾಗಿದೆ. ಸಕ್ತುಪ್ರಸ್ಥೇನ ವಿಜಿತಃ ಬ್ರಹ್ಮಲೋಕಸ್ತ್ವಯಾಕ್ಷಯ. ಇಲ್ಲೆಲ್ಲ ಈ ಬ್ರಹ್ಮಲೋಕವನ್ನು ಗೆದ್ದ ಅಂತ ಹೀಗೆಲ್ಲ ಬಂದಿದೆ. ವಸ್ತುತಃ ಬ್ರಹ್ಮಲೋಕವನ್ನು ಗೆಲ್ಲುವುದು ಕೇವಲ ದಾನದಿಂದ ಆಗೋದಿಲ್ಲ, ತತ್ವಜ್ಞಾನದಿಂದ ಆಗಿರ್ತದೆ. ಅದರ ಜೊತೆಗೆ ಈ ದಾನ ಮೊದಲಾದ ಕರ್ಮಗಳು ಕೂಡ ಆಗಿರ್ತವೆ. ನೀನೀಗ ಬ್ರಹ್ಮಲೋಕಕ್ಕೆ ಹೋಗು, ವಿಮಾನ ಸಿದ್ಧವಾಗಿದೆ, ನಾನು ಸಾಕ್ಷಾತ್ ಧರ್ಮಪುರುಷನೇ ಇಲ್ಲಿ ಬಂದಿದ್ದೇನೆ, ನಿನ್ನ ಪತ್ನಿ ಮಗ ಸೊಸೆಯರ ಜೊತೆಗೆ ಸದ್ಗತಿಯನ್ನು ಪಡಿ ಅಂತ ಹೀಗೆ ಹೇಳಿದಾಗ ವಿಮಾನದಲ್ಲಿ ಕೂತ್ಕೊಂಡು ಅವನು ಸದ್ಗತಿಯನ್ನು ಪಡೆದ. ಆಗ ಮುಂಗುಸಿ ಹೇಳಿತು, ನಾನು ನನ್ನ ಬಿಲದಿಂದ ಹೊರಗೆ ಬಂದು ಆ ಹಿಟ್ಟಿನ ವಾಸನೆಯನ್ನು ಅಘ್ರಾಣಿಸಿದ್ನಲ್ಲ, ಆ ಹಿಟ್ಟು ನೀರಿನಲ್ಲಿ ನೆನೆದಿತ್ತು, ಮತ್ತೆ ಅಲ್ಲೆಲ್ಲ ನಾನು ಹೊರಲಾಡಿದೆ. ಆಗ ಆ ಬ್ರಾಹ್ಮಣ ಕೊಟ್ಟಂತಹ ಹಿಟ್ಟಿನ ದಾನದ ಕಣಗಳ ಸಂಪರ್ಕದಿಂದಾಗಿ, ಬ್ರಾಹ್ಮಣನ ಪ್ರಭಾವದಿಂದಾಗಿ ನನ್ನ ತಲೆ ಸುವರ್ಣಮಯ ಆಯಿತು ಅಂತ ಹೇಳ್ತಾ ಇದ್ದಾನೆ. ವಿಪ್ರಸ್ಯ ತಪಸಾ ತಸ್ಯ ಶಿರೋಮೇ ಕಾಂಚನೀಕೃತಂ ತಸ್ಯ ಸತ್ಯಾಭಿಸಂಧಸ್ಯ ಸೂಕ್ಷ್ಮದಾನೇನ ಚೈವಹಿ ಶರೀರಾರ್ಧಂ ಚ ಮೇ ವಿಪ್ರಾಹ ಶಾತಕುಂಭಮಯಂ ಕೃತಂ. ಮತ್ತೆ ಆ ಹಿಟ್ಟನ್ನು ದಾನ ಕೊಟ್ಟಿದ್ದರ ಒಂದು ಪುಣ್ಯ ಇತ್ಯಾದಿಗಳೇನಿತ್ತು, ನನ್ನ ಅರ್ಧ ಶರೀರವೂ ಸುವರ್ಣಮಯ ಆಯಿತು, ನೀವೇ ನೋಡ್ತಾ ಇದ್ದೀರಿ. ಇನ್ನೊಂದು ಪಾರ್ಶ್ವನೂ ಸುವರ್ಣಮಯ ಆಗಲಿ ಅಂತ ನಾನು ಆವತ್ತಿನಿಂದ ಆಲೋಚನೆ ಮಾಡ್ತಿದ್ದೇನೆ. ಎಲ್ಲೆಲ್ಲಿ ತಪೋವನಗಳಿರ್ತವೆ, ಯಜ್ಞ ನಡೀತವೆ, ಅಲ್ಲೆಲ್ಲ ಸಂಚಾರ ಮಾಡ್ತೇನೆ. ಕುರುರಾಜನ ಯಜ್ಞ, ಕುರುವಂಶದಲ್ಲಿ ಹುಟ್ಟಿದಂತಹ ಯುಧಿಷ್ಠಿರನ ಯಜ್ಞ ನಡೀತದೆ ಅಂತ ಕೇಳಿ ತಿಳಿದು ನಾನು ಇಲ್ಲಿಗೆ ಬಂದೆ. ಇಲ್ಲಿಯೂ ಕೂಡ ನನ್ನ ಮತ್ತೊಂದು ಪಾರ್ಶ್ವ ಸುವರ್ಣಮಯ ಆಗಲಿಲ್ಲ. ಆದ್ರಿಂದಲೇ ಆ ಶಿಲೋಂಚ ವೃತ್ತಿಯಿಂದ ಬದುಕಿದ ಬ್ರಾಹ್ಮಣನ ದಾನಕ್ಕೆ ಈ ನಿಮ್ಮ ಯಜ್ಞ ಸಮಾನ ಅಲ್ಲ ಅಂತ ನಾನು ಹೇಳಿದೆ. ಹೀಗೆ ಅಲ್ಲಿರುವಂತಹ ಬ್ರಾಹ್ಮಣರಿಗೆಲ್ಲ ಅದು ಹೇಳಿತ್ತು. ಅಲ್ಲಿಂದ ಮಾಯ ಆಗಿ ಅದು ಹೊರಟೋಯ್ತು. ಎಲ್ಲ ಬ್ರಾಹ್ಮಣರು ಕೂಡ ತಮ್ಮ ಮನೆಗೆ ಹೋದರು. ಇದೊಂದು ಅದ್ಭುತವಾದ ಘಟನೆ. ಅದನ್ನ ಜನಮೇಜಯನೇ ನಾನು ನಿನಗೆ ಹೇಳಿದ್ದೀನಿ ಅಂದರು ವೈಶಂಪಾಯನರು. ಅನೇಕಾನೇಕ ಜನ ಯಾವುದೇ ಯಜ್ಞವನ್ನು ಮಾಡದೆ ತಪಸ್ಸಿನ ಪ್ರಭಾವದಿಂದಲೇ ಸ್ವರ್ಗಕ್ಕೆ ಹೋದವರಿದ್ದಾರೆ. ಅನೇಕ ಜನ ಋಷಿಗಳು ಬಹಳಷ್ಟು ಖರ್ಚು ಮಾಡಿ ಬಹಳಷ್ಟು ಶ್ರಮಪಟ್ಟು ಯಜ್ಞವನ್ನೇ ಮಾಡಬೇಕು ಅಂತೇನಿಲ್ಲ. ನ ವಿಸ್ಮಯಸ್ತೆ ನೃಪತೆ ಯಜ್ಞೇ ಕಾರ್ಯ ಕಥಂಚನ ಋಷಿ ಕೋಟಿ ಸಹಸ್ರಾಣಿ ತಪೋಭಿರಿಯೇ ದಿವಂಗತಾಹ. ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ರು,
ಅದ್ರೋಹ ಸರ್ವಭೂತೇಷು ಸಂತೋಷ ಶೀಲಮಾರ್ಜವಂ ತಪೋದಮಶ್ಚ ಸತ್ಯಂ ಚ ಪ್ರಧಾನಂ ಚೇತಿ ಸಂಮಿತಂ. ಯಾವ ಪ್ರಾಣಿಗೂ ದ್ರೋಹ ಮಾಡಬಾರದು, ಸಂತೃಪ್ತಿಯಿಂದ ಇರಬೇಕು, ಸಚ್ಚಾರಿತ್ರ್ಯ, ಸರಳತೆ, ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದನ್ನ ದಾನ ಮಾಡುವುದು, ಇದು ಮಹಾಫಲಕ್ಕೆ ಕಾರಣ ಅಂತ ಆ ಜನಮೇಜಯನು ಕೇಳ್ತಾ ಇದ್ದಾಗ ವೈಶಂಪಾಯನರು ಆ ಕಥೆಯನ್ನು ಅವನಿಗೆ ಹೇಳಿದರು. ಅಲ್ಲಿಗೆ ಈಗ ನಾವು ನೋಡ್ತಿರುವಂತಹ ಅಧ್ಯಾಯ ಸಮಾಪ್ತವಾಗಿದೆ. ಅದು ನಾವೀಗಾಗಲೇ ನೋಡಿದಂತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 97ನೇ ಅಧ್ಯಾಯ ಮತ್ತೆ TR ವೈಷ್ಣವ ಪಾಠದಲ್ಲಿ 93ನೇ ಅಧ್ಯಾಯ, TR ಕೃಷ್ಣಾಚಾರ್ಯರ ಪಾಠದಲ್ಲಿ 92ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 90ನೇ ಅಧ್ಯಾಯ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನು ಕಥೆ ಇದೆ ಅಂತ ಅನ್ನೋದನ್ನ ನಾವೀಗ ಒಂದು ಬಾರಿ ಅವಲೋಕಿಸೋಣ. ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 158ನೇ ಶ್ಲೋಕ. ಸಕೃಷ್ಣೇಶ್ವರ ಪಾರ್ಥೇಶು ಶುಸ್ನಾತ ಅವಭೃತೇಶ್ವಲಂ ಪಂಚೇಂದ್ರವತ್ ವಿರಾಜತ್ಸು ಸ್ತೂಯಮಾನೇಶ್ವಪೀಶ್ವರೈಹಿ. ಅವಭೃತ ಸ್ನಾನ ಮುಗಿಸಿದರು ಪಾಂಡವರು ದ್ರೌಪದಿಯ ಜೊತೆಗೆ. ಆಗ ಅಲ್ಲೊಂದು ಮುಂಗುಸಿ ಬಂತು. ಅದು ಕ್ರೋಧ ನಕುಲತಾಂಗತಃ, ಕ್ರೋಧಾಭಿಮಾನಿ ದೈತ್ಯ ಒಬ್ಬ ಮುಂಗುಸಿಯ ರೂಪದಲ್ಲಿ ಬಂದ. ಭಯಂಕರ ಗರ್ಜನೆ ಮಾಡಿ ಯಜ್ಞವನ್ನ ನಿಂದಿಸಿದ, ಪಾಂಡವರನ್ನು ನಿಂದಿಸಿದ. ವಂಶವೃತ್ತಿಯಿಂದ ಬದುಕುತ್ತಿದ್ದಂತಹ ಬ್ರಾಹ್ಮಣ ಹಿಟ್ಟಿನ ರಾಶಿಯನ್ನ ಅತಿಥಿಯಾಗಿ ಬಂದಂತಹ ಯಮನಿಗೆ ದಾನ ಮಾಡಿದ್ದ. ಧರ್ಮಾಯ ಅತಿಥಯೇ ತಸ್ಯ ಕಲಾಂ ನಾರ್ಹತಿ ಷೋಡಶೀಂ. ಅದರ 16ನೇ ಒಂದು ಅಂಶಕ್ಕೂ ಒಂದು ಅಣೆಗೂ ಇದು ಸಮಾನ ಅಲ್ಲ ಅಂತ ಆ ದೈತ್ಯ ನಿಂದನೆ ಮಾಡಿದ. ಆಗ ಅಲ್ಲಿದ್ದ ಬ್ರಾಹ್ಮಣರು ಅದೇನು ಕಥೆ ಹೇಳು ಅಂತ ಕೇಳಿದರು. ಅವನು ನಡೆದದ್ದನ್ನು ಹೇಳಿದ. ಆ ಅತಿಥಿಯ ಪಾದೋದಕದಿಂದ ಒದ್ದೆ ಆದಂಥ ನನ್ನ ಮೈ ಸುವರ್ಣಮಯವಾಯಿತು ಅಂತ ಹೇಳ್ತಾ ಇದ್ದಾನೆ. ಅತಿಥೇ ತಸ್ಯ ಪಾದೋದಕ ಕ್ಲಿನ್ನಃ ಪಾರ್ಶ್ವ ಹಿರಣ್ಮಯ. ಇನ್ನೊಂದು ಪಾರ್ಶ್ವ ಹಿರಣ್ಮಯ ಆಗಬೇಕಾಗಿತ್ತು. ಎಲ್ಲಾ ಪವಿತ್ರ ಜಲದಲ್ಲಿಯೂ ಯಜ್ಞದ ಅವಭೃತ ಸ್ಥಾನದಲ್ಲಿಯೂ ಸ್ನಾನ ಮಾಡಿದ್ರು, ಅವಭೃತ ಜಲದಲ್ಲಿ ಸ್ನಾನ ಮಾಡಿದ್ರು, ನನ್ನ ಇನ್ನೊಂದು ಪಾರ್ಶ್ವ ಹಿರಣ್ಮಯ ಆಗಲಿಲ್ಲ ಅಂತ ಅವನು ಯಜ್ಞವನ್ನ ನಿಂದಿಸಿದ. ಮಹಾಭಾರತದಲ್ಲಿ ಹಿಟ್ಟಿನ ಮೇಲೆ ಹೊರಲಾಡಿದ ಅಂತಿದೆ. ಇಲ್ಲಿ ಪಾದ್ಯದ ನೀರಿನಲ್ಲಿ ಅವನು ಹೊರಲಾಡಿದ್ರಿಂದ ಅವನ ಮೈ ಒದ್ದೆಯಾಗಿ ಸುವರ್ಣಮಯ ಆಯಿತು ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ. ಆಗ ಅಲ್ಲಿದ್ದಂಥ ಋಷಿಗಳು, ಕೃಷ್ಣ ಇವರೆಲ್ಲ ಅಸುರನ ಬಗ್ಗೆ ಸಿಟ್ಟು ಮಾಡಿಕೊಂಡ್ರು. ಮುಗುಳ್ನಕ್ಕೂ ಸುಮ್ಮನಾದ್ರು. ಕೋಪ ಬಂತು ಅವರಿಗೆ. ಆದರೂ ಅವರೆಲ್ಲ ಅವನನ್ನು ತಿರಸ್ಕರಿಸಿಬಿಟ್ರು. ಅಹಂಕಾರಕ್ಕೆ ಉದಾಸೀನವೆಂಬದ್ದು ಅನ್ನುವಂಥ ಮುಗುಳ್ನಕ್ಕೂ ಸುಮ್ಮನೆ ಆಗಿಬಿಟ್ರು. ಆಗ ಅವನು ಅಸುರನೂ ಅದೃಶ್ಯ ಆದ. ಮುಂದೆ ಪಾಂಡವರನ್ನ ಅವರು ಮಾಡಿದಂಥ ಯಜ್ಞವನ್ನ ಅವನು ನಿಂದನೆ ಮಾಡಿದ ಪಾಪದ ಕಾರಣದಿಂದಾಗಿ ತಮೋಲೋಕಕ್ಕೆ ಹೋದ ಅಂತ ವರ್ಣಿಸ್ತಾರೆ. ತದರ್ಥಮೇವ ಹೈರಣ್ಯಃ ಪಾರ್ಶ್ವಃ ತಸ್ಯಾಭವತ್ ಪುರಾ ಕೃಷ್ಣಸ್ಯ ಪಾಂಡವಾನಾಂ ಚ ಮಖಾದೇಶ್ಚ ಗುಣಾನ್ ಬಹೂನ್ ವದಂತಃ ಭತ್ಸಯಾಂಚಕ್ರುಃ ತನ್ಮತಜ್ಞಾಃ ಮಧುದ್ವಿಷಃ. ಅವನ ಮೈ ಯಾಕೆ ಬಂಗಾರಮಯವಾಗಿತ್ತು ಅಂದ್ರೆ, ಅಸುರನ ಒಂದು ಪಾರ್ಶ್ವ ಬಂಗಾರಮಯ ಆಗಿಬಿಟ್ರೆ ಅವನಿಗೆ ತನ್ನ ಬಗ್ಗೆ ದುರಭಿಮಾನ ಹೆಚ್ಚಾಗ್ತದೆ. ಮತ್ತೆ ಪಾಂಡವರು ಮಾಡಿದಂಥ ಯಜ್ಞದ ಬಗ್ಗೆ ಅವನಿಗೆ ತಿರಸ್ಕಾರವೂ ಹುಟ್ಟುತ್ತದೆ. ಪಾಂಡವರ ಯಜ್ಞವನ್ನು ಹಳಿದು ಮತ್ತಾರೋ ಮಾಡಿದ ಯಜ್ಞವನ್ನು ಅವನು ಪ್ರಶಂಸೆ ಮಾಡುವಷ್ಟು ಅಹಂಕಾರ ತೋರಿಸ್ತಾನೆ, ಅಜ್ಞಾನವನ್ನು ತೋರಿಸ್ತಾನೆ. ಅವನಿಗೆ ಅದರಿಂದ ದುರ್ಗತಿ ಆಗ್ತದೆ. ವಾಸ್ತವಿಕವಾಗಿ ಅದು ಬಂಗಾರಮಯ ಆಗಿದ್ದು ಅತಿಥಿಯ ಪಾದೋದಕದಿಂದಾಗಿ ಅಥವಾ ಆ ಹಿಟ್ಟಿನಿಂದಾಗಲಿ ಅಲ್ಲ, ದೇವತೆಗಳು ಆ ಥರ ಮಾಡಿದ್ರಷ್ಟೇ ಅಂತ ಅದನ್ನು ತಿಳ್ಕೋಬೇಕು. ಅವನಿಗೆ ದುರ್ಗತಿ ಆಗಬೇಕಾಗಿತ್ತು. ದುರ್ಗತಿ ಆಗಬೇಕಾದ್ರೆ ಅವನಿಗೊಂದು ತನ್ನ ಬಗ್ಗೆ ಒಂದು ಹೆಮ್ಮೆ ಮೂಡಬೇಕು. ತನ್ನ ಮೈ ಬಂಗಾರ ಆಗಿದ್ದು ಆ ನೀರಿನ ಅಥವಾ ಹಿಟ್ಟಿನ ಸಂಪರ್ಕದಿಂದ ಅಂತ ಅವನಿಗೆ ಭ್ರಮ ಬರಬೇಕು.
ಅದಕ್ಕಾಗಿ ದೇವತೆಗಳು ಮಾಡಿದ್ದು ಅಂತ ಅದರ ಅಭಿಪ್ರಾಯ. ವಾದಿರಾಜ ಸ್ವಾಮಿಗಳು ಆ ದೇವತೆಗಳೇ ಅದನ್ನು ಮಾಡಿಸಿದರು ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಆ ಪಾದೋದಕದಲ್ಲೇ ಅನೇಕ ಬಾರಿ ಹೊರಳಾಡಿತ್ತು ಆ ಮುಂಗುಸಿ. ಅದ್ರ ಪಾರ್ಶ್ವ ಯಾಕೆ ಬಂಗಾರ ಆಗಲಿಲ್ಲ? ಆ ನೆಲದ ಸಂಪರ್ಕ, ನೆಲಕ್ಕೂ ಹಿಟ್ಟಿನ ನೀರಿನ ಸಂಪರ್ಕ ಆಗಿತ್ತಲ್ಲ, ನೆಲ ಯಾಕೆ ಬಂಗಾರ ಆಗಲಿಲ್ಲ? ಆ ಬ್ರಾಹ್ಮಣನ ಕಾಲು ತೊಳೆದಂಥ, ಬಂದ ಅತಿಥಿಯ ಕಾಲು ತೊಳೆದಂಥ ಯಜಮಾನನ ಕೈ ಯಾಕೆ ಬಂಗಾರ ಆಗಲಿಲ್ಲ? ಹಿಂದೆ ಹರಿಯ ಪಾದವನ್ನು ಬ್ರಹ್ಮ ತೊಳೆದಾಗ ಆ ಪಾದೋದಕವನ್ನ ಶಿವ ತಲೆಯಲ್ಲಿ ಹೊತ್ತರೂ ಕೂಡ ಅವನು ತಲೆ ಯಾಕೆ ಬಂಗಾರ ಆಗಲಿಲ್ಲ? ಇದೆಲ್ಲ ದೇವತೆಗಳು ಮಾಡಿದಷ್ಟೇ, ಮಾಡಿದ ಒಂದು ಕಾರ್ಯ ಅಷ್ಟೇ ಅಂತ ತಿಳ್ಕೋಬೇಕು. ಅವನಿಗೆ ಮುಂಗುಸಿಯ ಜನ್ಮ ಆದ್ರೂ ಯಾಕೆ ಬಂದಿತ್ತು ಅಂದ್ರೆ, ಶ್ರಾದ್ದಾರ್ಥಂ ಹಿ ಪಯಃಪೂರ್ವಂ ಜಮದಗ್ನೇ ಅದೂಷಯತ್ ನಾಕುಲೇನೈವ ರೂಪೇಣ ಕ್ರೋಧಸ್ಥಂ ಪಿತರಃ ಅಶಪನ್. ಹಿಂದೆ ಜಮದಗ್ನಿ ಋಷಿ ಶ್ರಾದ್ದಕ್ಕಾಗಿ ಹಾಲನ್ನು ಇಟ್ಟಿದ್ದ. ಅದನ್ನು ಈ ಕ್ರೋಧಾಭಿಮಾನಿ ದೈತ್ಯ ಮುಂಗುಸಿಯ ರೂಪವನ್ನು ತಾಳಿ ಎಂಜಲು ಮಾಡಿದ್ದ. ಆಗ ಅವನಿಗೆ ಪಿತೃಗಳ ಶಾಪ ಬಂದಿತ್ತು. ಧರ್ಮರಾಜಾದಿ ದೇವತೆಗಳನ್ನು ನಿಂದನೆ ಮಾಡುವವರೆಗೂ ನೀನು ಈ ಮುಂಗುಸಿಯ ಜನ್ಮದಲ್ಲೇ ಇರುವಂತ, ಮುಂದೆ ನಿನಗೆ ಮಹಾಪಾಪ ಬಂದು ದುರ್ಗತಿಗೆ ಹೋಗುವಂತ. ಅದರಂತೆ ಧರ್ಮರಾಜಾದಿಗಳನ್ನು ನಿಂದಿರಿಸಿ ಅವನು ಆ ದುರ್ಗತಿಯನ್ನು ಪಡೆದ ಅಂತ ಅದರ ಅಭಿಪ್ರಾಯ ಆಗ್ತದೆ. ಯದ್ಯಪಿ ಅಲ್ಪಧನತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್ ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣಾಃ ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ವರೋ ಹರಿರೇವ ಹಿ ಪಾರ್ಥೇಭ್ಯಃ ಅಭ್ಯಧಿಕಃ ಕರ್ತ ಸಮೋವಾ ಕಃ ಗುಣೈಃ ಭವೇತ್. ಅಲ್ಪಧನ ಇದ್ದವನು ದಾನ ಮಾಡಿದಾಗ ಅದು ಅಧಿಕ ಫಲವನ್ನೇ ಕೊಡ್ತದೆ. ಯಾಕಂದ್ರೆ ಶಕ್ತಿ ಕಡಿಮೆ ಇರ್ತದೆ, ದಾನವನ್ನು ಕೊಟ್ಟಿರ್ತಾನೆ. ಆದರೆ ಆ ಕರ್ತೃವಿಗೆ ಇರುವಂತಹ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣಗಳೇ ಅನಂತ ಫಲದಾಯಕ. ಅದರಿಂದ ಆಗುವಂತಹ ಸಜ್ಜನರ ಸಂತೋಷವೇ ಮಹಾಫಲದಾಯಕ. ನಾವು ಎಲ್ಲ ದೇವತೆಗಳಿಗೆ, ಸಜ್ಜನರಿಗೆ ತೃಪ್ತಿ ಕೊಡುವಂತೆ ಕಾರ್ಯಗಳನ್ನು ಮಾಡಬೇಕು. ಎಲ್ಲಾ ಸಜ್ಜನರಲ್ಲೂ ಅತ್ಯಂತ ಶ್ರೇಷ್ಠ ಅಂದ್ರೆ ಸ್ವಯಂ ಭಗವಂತ. ಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಪಾಂಡವರಿಗೆ ಸಮಾನನಾದಂತಹ ಕರ್ತ ಬೇರೆ ಯಾರಾದರೂ ಇರುವುದೆಲ್ಲಿಂದ? ಯಾಕೆಂದ್ರೆ ಪಾಂಡವರಲ್ಲಿ ಸ್ವಯಂ ಭೀಮಸೇನ ಮುಂದೆ ಚತುರ್ಮುಖ ಬ್ರಹ್ಮನ ಪದವಿಗೆ ಬರುವಂತವನು, 3ನೇ ಕಕ್ಷಾದಲ್ಲಿರುವಂತವನು. ಮುಂದೆ ಇಂದ್ರ 8ನೇ ಕಕ್ಷಾದಲ್ಲಿರುವಂತವನು. 10ನೇ ಕಕ್ಷಾದಲ್ಲಿ ಅಥವಾ 12ನೇ ಕಕ್ಷಾದಲ್ಲಿ ಯಮಧರ್ಮ ಇದ್ದಾನೆ. ಅಶ್ವಿನಿ ದೇವತೆಗಳು 18ನೇ ಕಕ್ಷಾದಲ್ಲಿದ್ದಾರೆ. ಆದ್ರಿಂದ ಭೀಮಸೇನನನ್ನ ಅಲ್ಲಿ ಉದ್ದೇಶಿಸಿಕೊಂಡು ಪಾಂಡವರಿಗಿಂತ ಶ್ರೇಷ್ಠನಾದ ಕರ್ತ ಇರುವುದು ಹೇಗೆ ಸಾಧ್ಯ ಅಂತ ವರ್ಣನೆ ಮಾಡಿದ್ದಾರೆ. ಸದ್ವರೋ ಹರಿರೇವಹಿ, ಭಗವಂತನೇ ಸದ್ವರ, ಅತ್ಯಂತ ಶ್ರೇಷ್ಠ. ಸದೇವ ಸೌಮ್ಯದ ಮಗ್ರ ಆಸೀತ್ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಅವನೇ ಸಚ್ಛಬ್ದದಿಂದ ವಾಚ್ಯ ಅಂತ ಅಭಿಪ್ರಾಯ. ಸ್ವಯಂ ಭಗವಂತ ನಿಂತುಕೊಂಡು ಅನೇಕ ಜ್ಞಾನಿಗಳ ಸಮಕ್ಷಮದಲ್ಲಿ ಅವರ ಸಹಾಯದಿಂದ ಪಾಂಡವರ ಮೂಲಕ ಈ ಯಜ್ಞವನ್ನು ಮಾಡಿಸಿದ್ದಾನೆ. ಆ ಯಜ್ಞಕ್ಕೆ ಸಮಾನವಾಗಿ ಮತ್ತೊಂದು ಪುಣ್ಯ ಕಾರ್ಯ ಇರುವುದೇ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಠಂತೆ ಪೈಂಗಿನಶ್ಚೈತಾನ್ ಮಂತ್ರಾನ್ ಅನ್ವರ್ಥಕಾನಿಹ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಅವೈಷ್ಣವಕೃತಂ ಕರ್ಮ ಸರ್ವಮಂತವದುಚ್ಯತೆ ಅನಂತಂ ವೈಷ್ಣವಕೃತಂ ತತ್ರ ವರ್ಣಕ್ರಮಾತ್ ಪರಂ ಅಂತ ಹೀಗೆ ಕೆಲವು ಆ ಪೈಂಗಿ ಶಾಖೆಯ ಕೆಲವು ವೇದವಾಕ್ಯಗಳು ಆಚಾರ್ಯರು ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 173, 74, 175ನೇ ಶ್ಲೋಕಗಳಲ್ಲಿ ಅದನ್ನು ಬದ್ಧಗೊಳಿಸಿದ್ದಾರೆ. ಭಗವದ್ಭಕ್ತರು ಅಲ್ಲದೇ ಇದ್ದವರು ಮಾಡಿದ ಎಲ್ಲಾ ಕರ್ಮವೂ ವ್ಯರ್ಥವೇ ಆಗಿಬಿಡ್ತದೆ ಅಥವಾ ಅಲ್ಪ ಫಲ ಉಳ್ಳದ್ದಾಗ್ತದೆ. ಭಗವದ್ಭಕ್ತರಾದವರು ಮಾಡಿದ ಕಾರ್ಯ ಮಹಾಫಲ ಉಳ್ಳದ್ದಾಗ್ತದೆ. ಅದರಲ್ಲಿಯೂ ವರ್ಣಕ್ರಮದಿಂದ ಮೇಲಿದ್ದವರು ಮಾಡಿದ ಫಲ ಹೆಚ್ಚು ಫಲ ಕೊಡುವಂಥದ್ದು. ಇಲ್ಲಿ ವರ್ಣಕ್ರಮ ಅಂದ್ರೆ ನಾವೀಗ ದೇಹದಿಂದ ಪಡೆದಂಥ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅನ್ನುವ ವರ್ಣ ಇದೆಯಲ್ಲ, ಅದಲ್ಲ. ಮುಕ್ತಿಯೋಗ್ಯರಾದ ಮನುಷ್ಯರಲ್ಲಿ ಮೂಲತಃ ಮುಕ್ತಿಯಲ್ಲಿಯೂ ಮುಂದುವರಿಯುವಂತಹ
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಬ್ರಾಹ್ಮಣರು ಮಾಡಿದ್ದು ಹೆಚ್ಚು ಶ್ರೇಷ್ಠ, ಕ್ಷತ್ರಿಯರು ಮಾಡಿದ್ದು ಕಡಿಮೆದು, ವೈಶ್ಯರು ಮಾಡಿದ್ದು ಇನ್ನೂ ಕಡಿಮೆ ಅಂತ. ಈ ಜಗತ್ತಿನಲ್ಲಿ ನಾವು ತಂದೆ ತಾಯಂದ್ರಿಂದ ಪಡೆದಂತಹ ಭೌತಿಕವಾದ ಶೂದ್ರತ್ವ, ವೈಶ್ಯತ್ವ ಮೊದಲಾದದ್ದೇನಿದೆ ಅದು ಇಲ್ಲಿ ಸೂಚಿತ ಅಲ್ಲ. ಇಲ್ಲಿ ಶೂದ್ರರಾದವರು ಮಾಡಿದ ಯಜ್ಞಕ್ಕಿಂತ, ಕ್ಷತ್ರಿಯಾದಿಗಳು ಮಾಡಿದ ಯಜ್ಞಕ್ಕಿಂತ ಬ್ರಾಹ್ಮಣರು ಮಾಡಿದ ಯಜ್ಞವೇ ದೊಡ್ಡ ಫಲ ಉಳ್ಳದ್ದು ಅಂತ ಅಭಿಪ್ರಾಯ ಅಲ್ಲ. ಯಾಕೆಂದ್ರೆ ಮುಂದೆ ಹೇಳ್ತಾರೆ, ಮಾನವರು ಮಾಡಿದ ಯಜ್ಞಕ್ಕಿಂತ ಮರ್ತ್ಯೈರ್ಯತ್ ಕೃತಂ ಶತಗುಣಂ ತತಃ ಗಾಂಧರ್ವಂ. ಮಾನವರು ಮಾಡಿದ್ದಕ್ಕಿಂತ ಗಂಧರ್ವರು ಮಾಡಿದ್ದು ಹೆಚ್ಚು ಶ್ರೇಷ್ಠ, 100 ಪಟ್ಟು ಹೆಚ್ಚು ಶ್ರೇಷ್ಠ. ಅದಕ್ಕಿಂತ ಪಿತೃಗಳು ಮಾಡಿದ್ದು 100 ಪಾಲು ಹೆಚ್ಚು ಶ್ರೇಷ್ಠ. ಅದಕ್ಕಿಂತ ಮುನಿಗಳು ಮಾಡಿದ್ದು ಹೆಚ್ಚು ಶ್ರೇಷ್ಠ. ಅದಕ್ಕಿಂತ ದೇವತೆಗಳು ಮಾಡಿದ್ದು ಹೆಚ್ಚು ಶ್ರೇಷ್ಠ. ದೇವತೆಗಳಲ್ಲಿ ಇಂದ್ರ, ಶಿವ, ಬ್ರಹ್ಮರು ಮಾಡಿದ್ದು ಕ್ರಮವಾಗಿ 100 ಪಟ್ಟು ಶ್ರೇಷ್ಠ ಅಂತಿದೆ. ಬ್ರಹ್ಮ ಮಾಡಿದ್ದಕ್ಕೆ ಸಮಾನವಾದ ಯಜ್ಞ ಬೇರೆಯಲ್ಲೂ ಇಲ್ಲ. ನಾಣ್ಯದ್ ಬ್ರಹ್ಮಕೃತೋಪಮಂ. ಆದ್ರಿಂದ ಇಲ್ಲೆಲ್ಲ ದೇವ, ಋಷಿ, ಪಿತೃ, ಪಾಹ, ನರಾಹ ಅಂತ ಏನು ತಾರತಮ್ಯ ಕಕ್ಷ ಇದೆ ಅದನ್ನ ಉದ್ದೇಶಿಸಿ ಹೇಳಿದ್ದಾರೆ. ಆದ್ರಿಂದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು, ಹಾಗೆಯೇ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ ಈ ಶ್ಲೋಕದಲ್ಲಿ ಅಭಿಪ್ರೇತ. ಆದ್ರಿಂದಲೇ ಕೆಳಗಿನವರು ಮಾಡಿದ್ದಕ್ಕಿಂತ ಮೇಲಿನವರು ಮಾಡಿದ್ದು, ಬ್ರಾಹ್ಮಣಾದಿಗಳು ಮಾಡಿದ್ದು ಮತ್ತೆ ದೇವಾದಿಗಳು ಮಾಡಿದ್ದು ಅದು ಹೆಚ್ಚು ಶ್ರೇಷ್ಠ ಅಂತ ಎಲ್ಲ ಕಡೆ ಸ್ವರೂಪಕ್ಕೆ ಸಂಬಂಧಪಟ್ಟದನ್ನೇ ನಾವು ತಿಳ್ಕೊಳ್ಬೇಕು. ಭಗವದ್ಭಕ್ತಿ ಅಂತ ಅನ್ನೋದು ಜೀವರಾಶಿಗಳಲ್ಲಿ ಇರ್ತದೆ, ಸಾತ್ವಿಕರಲ್ಲಿ ಇದ್ದೇ ಇರ್ತದೆ. ಆದರೆ ಚತುರ್ಮುಖ ಬ್ರಹ್ಮನವರೆಗೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಕರ್ಮಗಳಿಗೆ ಅಧಿಕ ಫಲ ಸಿಗುವುದು ಭಗವಂತನಿಗಾಗುವ ತೃಪ್ತಿಯಿಂದ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಅಂತ ಅಭಿಪ್ರಾಯ. ಇತಿ ತೇನ ಪಾರ್ಥಾನಾಂ ಕರ್ಮಣ ಅನ್ಯತ್ ಸಮಂ ಕ್ವಚಿತ. ಆದ್ರಿಂದ ಪಾಂಡವರ ಯಜ್ಞಕ್ಕೆ ಸಮಾನವಾದ ಯಜ್ಞ ಇನ್ಯಾವುದೂ ಇಲ್ಲ. ಪಾಂಡವಾನಾಂ ಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಒಂದು ಕಡೆ ಹೇಳ್ತಾರೆ. ಪಾಂಡವರಿಗೂ ಮುಕ್ತರಿಗೂ ಇನ್ನೇನೂ ಬಹಳ ವ್ಯತ್ಯಾಸ ಇಲ್ಲ. ಜೀವನ್ಮುಕ್ತರಾದವರು ಪಾಂಡವರು, ಅಂಥವರು ಮಾಡಿದ ಯಜ್ಞಕ್ಕಿಂತ ಬೇರೆ ಯಾವುದೂ ಶ್ರೇಷ್ಠ ಇರುವುದು ಸಾಧ್ಯ ಇಲ್ಲ. ಅವರಿಗಿರುವಂತಹ ಜ್ಞಾನಾನಂದಾದಿ ಗುಣಗಳ ಒಂದು ಶ್ರೇಷ್ಠತೆ ಇನ್ನೆಲ್ಲೂ ಕಂಡು ಬರೋದಿಲ್ಲ. ಆದ್ರಿಂದ ಅವನು ತಮೋಜೀವಿ, ಕ್ರೋಧಕ್ಕೆ ಅಭಿಮಾನಿಯಾದಂತಹ ದೈತ್ಯ. ಅವನು ಪಾಂಡವರನ್ನ ನಿಂದಿಸಿ ದುರ್ಗತಿಗೆ ಹೋದ. ಮುಂದೆ ದೇವತೆಗಳು, ಮುನಿಗಳು ಮೊದಲಾದವರ ಸಭೆಯಲ್ಲಿ ಕೂತಿದ್ದಾಗ ಧರ್ಮರಾಜ ಅನೇಕ ಪ್ರಶ್ನೆಗಳನ್ನ ಕೇಳಿದ. ಭಗವಂತ ಅದಕ್ಕೆ ಅನೇಕ ಉತ್ತರಗಳನ್ನು ಕೊಟ್ಟ ಅಂತ ಕೇಳಿ ಬರ್ತದೆ. ಆ ಕ್ರೋಧಾಭಿಮಾನಿಯಾದ ಅಸುರನ ಒಂದು ಕಥೆ ಮುಂದೆ ಇದೇ ಮಹಾಭಾರತದಲ್ಲೇ ಬರೋದಿದೆ, ನಾವು ಅದನ್ನು ನೋಡ್ತೇವೆ. ತೇ ಶುತ್ವಾ ಅಖಿಲಾನ್ ಧರ್ಮಾನ್ ಭಕ್ತ್ಯಾ ಪರಮಯಾಯುತಾಃ ಪೂಜೆಯಂತೋ ಜಗನ್ನಾಥಂ ಆಪುಶ್ಚ ಪರಮಾಮುದಂ. ಪಾಂಡವರು ಕೃಷ್ಣ ಹೇಳಿದ ಧರ್ಮಗಳನ್ನೆಲ್ಲ ಶ್ರವಣ ಮಾಡಿದರು ಮತ್ತೆ ಬಹಳ ಸಂತೋಷಪಟ್ಟರು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯವು ಕೂಡ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ.